ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ಈ ವ್ಲಾಗ ನಾನು ಮೈಸೂರ್ದಾಗ ನಾನು ಏನೇನು ತಿಂದೆ, ಅಲ್ಲಿ ಏನೇನು ಮಾಡಿದೆ ಅನ್ನೋದು ಆಗಿರ್ತೈತಿ. ಸೊ ನಾನು ಡಿಸೆಂಬರ್ ಒಳಗೆ ಮೈಸೂರಿಗೆ ಹೋಗಿದ್ನಿ. ವ್ಲಾಗ್ ಹಾಕಕ್ಕೆ ಸ್ವಲ್ಪ ಲೇಟ್ ಆಯಿತು ಎಡಿಟಿಂಗ್ ಅದು ಮಾಡೋಕ್ಕೆ. ಸೊ ಇವಾಗ ಹಾಕಾಕತ್ತೀನಿ. ಮೈಸೂರಿಗೆ ನಾವು ಡಿಸೆಂಬರಿಗೆ ಹೋಗಿದ್ವಿ. ಸೊ ಮೈಸೂರಿಗೆ ನಾವು ಕೊಲ್ಲಾಪುರಿಂದ ಅಲ್ಲ, ಬೆಲ್ಗಾಮಿಂದ ಹೋಗಿದ್ವಿ. ಯಾಕಂದ್ರೆ ಬೆಲ್ಗಾಮಿಂದ ಡೈರೆಕ್ಟ್ ಮೈಸೂರಿಗೆ ಟ್ರೈನ್ ಇತ್ತು ಅಂಥೇಳಿ. ಸೊ ಮಗನೂ ಇದ್ದಲ್ಲ, ಸೊ ಟ್ರೈನ್ ಜರ್ನಿ ಕನ್ವೀನಿಯೆಂಟ್ ಆಕೈತೆ ಅಂಥೇಳಿ ನಾವು ಟ್ರೈನಿಂದ ಹೊಂಟಿದ್ವಿ. ಬೆಲ್ಗಾಮಿಂದ ಹೊಂಟಿದ್ವಿ ಅಂದಮೇಲೆ ನಮ್ಗೆ ಅಣ್ಣ ಮತ್ತು ಪಪ್ಪ ಡ್ರಾಪ್ ಮಾಡೋಕ್ಕೆ ಬಂದಿದ್ರು. ಅಣ್ಣನ ಜೊತೆ ಅಣ್ಣನ ಮಗ ಶ್ರೇಯನೂ ಬಂದಿದ್ದ. ಸೊ ಡ್ರಾಪ್ ಮಾಡಿ ಅಣ್ಣ ನಮಗೆಲ್ಲ ಹೇಳಕತ್ತಿದ್ದ. ಅಲ್ಲಿ ಅಂದ್ರೆ ಅವು ಭಾಳ ಸತ ಹೋಗಿ ಬಂದಾನಲ್ಲ ಮೈಸೂರಿಗೆ. ಸೊ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿ ಇಳಿಬೇಕು, ಎಲ್ಲಿಂದ ಹೆಂಗೇನು ಮಾಡಬೇಕು ಅಂತೆಲ್ಲ ಹೇಳಿ ನಮ್ಮನ್ನ ಡ್ರಾಪ್ ಮಾಡಿ ಬಿಟ್ಟು ಅವ್ರು ಹೋದ್ರೆ. ಸೊ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಈವ್ನಿಂಗ್ ಇತ್ತು ಟ್ರೈನ್ ನಮ್ದು. ಸೊ ದಿವ್ಯಾಂಶನ್ ಫಸ್ಟ್ ಜರ್ನಿ ಆಗಿರೋದ್ರಿಂದ ಟ್ರೈನ್ ಒಳಗೆ ಭಾಳ ಎಕ್ಸೈಟೆಡ್ ಇದ್ದ. ಮಾರ್ನಿಂಗ್ ನಾವು ಅಲ್ಲಿ ರೀಚ್ ಆದಮೇಲೆ ನಾವು ಫಸ್ಟ್ ಹೋಗಿದ್ದನ ಬೈಕ್ ರೆಂಟ್ ಮಾಡೋಕ್ಕೆ. ಯಾಕಂದ್ರೆ ನಮ್ಮ ಕೈಗೊಳಗೆ ನಮ್ಗೆ ಬೈಕ್ ಇತ್ತಂದ್ರೆ ಅಡ್ಡಾಡೋಕ್ಕೆ ಕನ್ವೀನಿಯೆಂಟ್ ಆಗ್ತೈತಿ. ಸೊ ಫಸ್ಟ್ ನಾವು ಮಾರ್ನಿಂಗ್ ಸ್ಟೇಷನಿಗೆ ಇಳಿದ ತಕ್ಷಣ ಸ್ವಲ್ಪ ಅಲ್ಲೇ ಫ್ರೆಶ್ ಅಪ್ ಆಗಿ ಬೈಕ್ ರೆಂಟ್ ಮಾಡೋಕ್ಕೆ ಹೋದ್ವಿ. ಬೈಕ್ ತೊಗೊಂಡು ನಾವು ಫಸ್ಟ್ ಬ್ರೇಕ್ಫಾಸ್ಟಿಗೆ ಹೋಗಿದ್ದ ಮೈಲಾರಿ ಅಗ್ರಹಾರ ಅಂಥೇಳಿ. ಸೊ ಮೈಲಾರಿದು ಇಲ್ಲಿ ಬ್ರಾಂಚಸ್ ಭಾಳಷ್ಟು ಅದಾವ. ಸೊ ನಾವು ಒಂದು ಯಾವುದೋ ನಿಯರ್ ಬೈ ಬ್ರಾಂಚಸ್ಸಿಗೆ ಹೋಗಿದ್ವಿ. ಇಲ್ಲಿ ಇಡ್ಲಿ ಮತ್ತು ದೋಸೆ ಫೇಮಸ್. ಸೊ ಇಲ್ಲಿ ಇಡ್ಲಿ ಮತ್ತು ದೋಸೆ ಎಲ್ಲದ್ರ ಮೇಲೂ ಬೆಣ್ಣೆ ಸುರಿದು ಹಾಕ್ತಾರೆ. ಬಟ್ ಇಲ್ಲಿ ಇಡ್ಲಿ ಜೊತೆ ಚಟ್ನಿ ಇರ್ತೈತಿ, ಸಾಂಬಾರು ಇರೋಂಗಿಲ್ಲ. ಅದೇನೋ ಒಂಥರ ಕುಂಬಳಕಾಯಿ ಮಿಕ್ಸ್ ವೆಜಿಟೇಬಲ್ ಪಲ್ಯ ಥರ ಇತ್ತು. ನಾನು ಫಸ್ಟ್ ಟೈಮ್ ಈ ಥರ ಪಲ್ಯ ಟೇಸ್ಟ್ ಮಾಡಿದ್ನಿ ಇಡ್ಲಿ ಜೊತೆ. ಆಮೇಲೆ ಬೆಣ್ಣೆ ಅದು ಎಲ್ಲ ಮಸ್ತ್ ಇತ್ತು. ದೋಸೆ ಸೇರಿತ್ತು, ಇಡ್ಲಿ ನಂಗೆ ಓಕೆ ಅನಿಸುತ್ತೆ. ಆ ಪಲ್ಯ ನಂಗೆ ಸೇರಲಿಲ್ಲ. ಸೊ ನಾನು ಜಸ್ಟ್ ಒಂದು ಸಿಂಗಲ್ ಇಡ್ಲಿ ತಿಂದೆ. ಆಮೇಲೆ ನಂಗೆ ಬ್ರೇಕ್ಫಾಸ್ಟ್ ಅಷ್ಟು ಸಫಿಷಿಯೆಂಟ್ ಅನ್ನಿಸ್ಲಿಲ್ಲ ಅಂಥೇಳಿ ನಾವು ಮಸ್ತ್ ಎಲ್ಲಾದರೂ ಬ್ರೇಕ್ಫಾಸ್ಟಿಗೆ ಹೋಗ್ಬೇಕಂತೇಳಿ ನೆಕ್ಸ್ಟ್ ನಾವು ಹುಡುಕಾಕತ್ತಿದ್ವಿ. ಅಷ್ಟೊತ್ತಿಗೆ ಹನುಮಂತು ನಮಗೆ ಸಜೆಸ್ಟ್ ಮಾಡಿದ್ರೆ. ಯಾಕಂದರೆ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಮ್ಮ ಕತೆ ಉಪ್ಪಿಟ್ಟು ಅವಲಕ್ಕಿಕ್ಕಿತ್ತನೂ ಪಾಯ ಸೂಪು, ಆಮೇಲೆ ಇಡ್ಲಿ ಚಿಕನ್ ಗ್ರೇವಿ, ಇಡ್ಲಿ ಜೊತೆ ಈ ಥರನೇ ಎಲ್ಲ ತಿಂತಾರೆ. ಸೊ ನಾವು ಲಂಚಿಗೆ ಅಂದ್ಕೊಂಡಿದ್ದೀವಿ ಹನುಮಂತು, ಬಟ್ ನಾವಿಲ್ಲೇ ಬ್ರೇಕ್ಫಾಸ್ಟಿಗೆ ಬರಬೇಕಾಯ್ತು. ಸೊ ಬಂದಮೇಲೆ ಇಲ್ಲೇ ನಾವು ಫೋಟೋಸ್ ಎಲ್ಲ ನೋಡಕತ್ತಿದ್ವಿ. ಇಲ್ಲೆಲ್ಲ ಭಾಳಷ್ಟು ಸೆಲೆಬ್ರಿಟೀಸು, ಭಾಳ ಫೇಮಸ್ ಪರ್ಸ್ನಾಲಿಟೀಸ್ ಎಲ್ಲರೂ ಬಂದು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಸೊ ಅದನ್ನೆಲ್ಲ ನೋಡ್ಕೊತ ನಾವು ನಮ್ಮದು ಆರ್ಡ್ರ್ ಮಾಡಿದ್ವಿ. ಮಟನ್ ಪಲಾವ್ ಮತ್ತು ಮಟನ್ ಚಾಪ್ಸ್. ಕ್ವಾಂಟಿಟಿ ಚಲೋ ಇತ್ತು. ಫ್ಲೇವರ್ಫುಲ್ ಮಟನ್ ಸ್ಟಾಕ್ ಒಳಗೆ ಮಾಡಿರುವಂಥ ಒಂದು ರೈಸ್ ಪುಲಾವ್ ಇತ್ತು. ಅದ್ರ ಜೊತೆ ಚಾಪ್ಸ್ ತೊಗೊಂಡಿದ್ವಿ. ಇಲ್ಲಿ ಏನೋ ಅಂದರೂ ಒಂಥರ ಗ್ರೇವೀಸ್ ಎಲ್ಲ ನಮಗೆ ಬೇರೆನೋ ಅನಿಸುತ್ತೆ. ಓಕೆ ಅದನ್ನು ತಿಂದ್ವಿ. ನಾವು ಒಂದೇ ತೊಗೊಂಡಿದ್ವಿ. ತಿಂದು ಅಲ್ಲಿಂದ ಹೋದ್ವಿ. ನನ್ನ ಡೇ ಎಲ್ಲ ನೀಟಾಗಿ ಹಾಕಿಲ್ಲ. ಅಂದರೆ ಫಸ್ಟ್ ಡೇ, ಸೆಕೆಂಡ್ ಡೇ ನಾವಿದ್ದೆಲ್ಲ 5 ಡೇಸ್ ಒಳಗೆ ಕವರ್ ಮಾಡಿದ್ವಿ. ಈ ವಿಡಿಯೋನಾಗ ಈ ವ್ಲಾಗ್ನಾಗ ನಾನೆಲ್ಲ ಹಂಗನ ಜಸ್ಟ್ ಎಲ್ಲೆಲ್ಲಿ ಊಟಕ್ಕೆ ಹೋಗಿದ್ವಿ ಅಂಥವೆಲ್ಲ ನಾನು ಫೇಮಸ್ ಇರೋಗಿ ಮಾತ್ರ ತೋರ್ಸಾಕತ್ತೀನಿ. ಅದ್ರೊಳಗಿನ ಒನ್ ಡೇ ಈವ್ನಿಂಗ್ ನಾವು ಮೈಸೂರು ಪಾಕ್ ತಿನ್ನೋಕೆ ಗುರು ಸ್ವೀಟ್ ಮಾರ್ಟಿಗೆ ಹೋಗಿದ್ವಿ. ಮೈಸೂರು ಪಾಕ್ ಮಾತ್ರ ಅಲ್ಟಿಮೇಟ್. ಎಲ್ಲ ಫ್ಲೇವರ್ಸನ್ನು ನಾವು ಟ್ರೈ ಮಾಡಿದ್ವಿ, ಮಸ್ತ್ ಇತ್ತು. ಇದು ಬಂದುಬಿಟ್ಟು ಐ ಥಿಂಕ್ ತೇಗು ಮೆಸ್ ಒಳಗೆ ಒಂದು ಟೊಮ್ಯಾಟೊ ರಸಮ್ ಕೊಟ್ಟಿದ್ರು, ಚಲೋ ಇತ್ತು. ಮುದ್ದೆ, ಇಡ್ಲಿ ಮತ್ತು ರೈಸ್ ಜೊತೆನ ಇಲ್ಲಿ ಎಲ್ಲ ಐಟಮ್ಸು ತಿನ್ಬೇಕು. ಅದೇನು ಬೋಟಿ ಮಸಾಲ, ಚಿಕನ್ ಮಸಾಲ, ಅದು ಇದು ಅಂತ ಭಾಳ ಐಟಮ್ಸ್ ಕೊಟ್ಟಿದ್ರು. ಅವು ನನಗೇನು ಅಷ್ಟು ನಮಗೆಲ್ಲ ರೂಢ ಇಲ್ಲ ಅಂದಮೇಲೆ ನಂಗೆ ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ. ಸ್ವಲ್ಪ ತಿಂದ್ವಿ, ಆಮೇಲೆ ಬಂದ್ವಿ. ಅದರ ಒಂದು ನೆಕ್ಸ್ಟ್ ಡೇ ನಾವು RR ಅನ್ನೋ ಹೋಟೆಲ್ಗೆ ಹೋಗಿದ್ವಿ. ಇಲ್ಲಿ ರಶ್ ಮಾತ್ರ ಭಾರಿ ಇತ್ತು. ನಂಬರ್ 20 ಮಿನಿಟ್ಸ್ ಮಿನಿಮಮ್ ಕ್ಯೂ ಹಚ್ಚಿ ಒಳಗೆ ಬರಬೇಕಾಗ್ತೈತಿ ಈ ಹೋಟೆಲ್ಗೆ. ಸೊ ನಾವು ಇದು ನಾನು ರೀಲ್ಸ್ ಒಳಗದು ಎಲ್ಲ ನೋಡಿದ್ದೆಲ್ಲ ಫೇಮಸ್ ರೆಸ್ಟೋರೆಂಟ್. ಸೊ ಮಸ್ಟ್ ಟ್ರೈ ಅನ್ನೋದಿತ್ತು ನಂತಲೇ ನಾನು ಇದಕ್ಕೂ ನಂಬರ್ ಹಚ್ಚಿ ನಾವು ಹೋದ್ಮೇಲೆ ಬಿರಿಯಾನಿ ಮತ್ತು ಆಂಧ್ರ ಮೀಲು ಕಬಾಬ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ನನಗೆ ಇಲ್ಲಿ ಬಿರಿಯಾನಿ ಮಾತ್ರ ಮಸ್ತ್ ಸೇರಿತು. ಸೊ ಫಾರ್ ನಾನು ಹನುಮಂತು ಆಮೇಲೆ ತೇಗು ಮೆಸ್ ಎಲ್ಲೆಲ್ಲ ಹೋಗಿದ್ನೆಲ್ಲ ಮೈಲಾರಿ, ನಂಗೆ RR ಊಟ ಸೇರಿತ್ತು. ಅವ್ರದ್ದು ನಂಗೆ ಟೇಸ್ಟು ಚಲೋ ಅನಿಸಿತ್ತು. ಒಂದು ಸ್ವಲ್ಪ ಎಲ್ಲ ಸ್ಪೈಸಿ ಅದು ಇದು ಚಲೋ ಇತ್ತು. RR ಸೇರಿತ್ತು. ಇದು ಬಂದುಬಿಟ್ಟು ಪಾಕಶಾಲೆ. ಒನ್ ಡೇ ನಾವು ಡಿನ್ನರಿಗೆ ಇಲ್ಲಿ ಹೋಗಿದ್ವಿ. ಡಿನ್ನರಿಗೆ ಹೋದಾಗ ಇಲ್ಲಿ ಮೋಸ್ಟ್ ಆಫ್ ದ ಐಟಮ್ಸ್
ಅಂದ್ರೆ ನಮ್ದು ಸೌತ್ ಇಂಡಿಯನ್ ಕ್ಯೂಸಿನ್ ಒಳಗೆ ನಮ್ಮ ಬಿಸಿಬೇಳೆ ಬಾತು, ರಸಮ್ ರೈಸು ಇಂಥವೆಲ್ಲ ಏನೇನು ಅವ್ರ ಮೆನ್ಯೂ ಒಳಗೆ ಇತ್ತಲ್ಲ ಅಂಥವು ಬಹಳಷ್ಟು ಐಟಮ್ಸ್ ಡಿನ್ನರಿಗೆ ಅವೈಲೇಬಲ್ ಇರಲಿಲ್ಲ. ಅಂಥವೆಲ್ಲ ಅವರು ಜಸ್ಟ್ ಬ್ರೇಕ್ಫಾಸ್ಟಿಗೆ ಇಡ್ತಾರಂತ ಅವ್ರು ಹೇಳಿದ್ರು. ಸೊ ನಂಗೆ ಏನೇನು ಟೇಸ್ಟ್ ಮಾಡಬೇಕಿತ್ತು ನಂಗೆ ಅವ ಐಟಮ್ಸ್ ಸಿಗಲಿಲ್ಲ. ಸೊ ಸಿಕ್ಕಿರೋ ಐಟಮ್ಸ್ ಅಷ್ಟು ಟೇಸ್ಟ್ ಮಾಡಿ ಡಿನ್ನರ್ ಮುಗಿಸ್ಕೊಂಡ್ವಿ. ಲಾಸ್ಟ್ ಡೇ ಒಳಗೆ ನಾವು ಬಾರ್ಬಿಕ್ಯೂಗೆ ಹೋಗಿದ್ವಿ. ಮಸ್ತ್ ಏನೇನು ಬೇಕೆಲ್ಲ ತಿಂದ್ವಿ. 4-5 ದಿನ ಇವು ಮುದ್ದೆ, ಇಡ್ಲಿ, ಕರಿ ಅದೇ ಇದು ತಿಂದು ಬೇಸರಾಗಿತ್ತು. ಮಸ್ತ್ ನಮ್ಮದೆಲ್ಲ ಪ್ಯಾಟಿಂಗ್ ಮಾಡಿ ಮುಗಿಸಿದ್ವಿ. ಬಟ್ ಏನೋ ಅನ್ರಿ ನಮ್ಮ ಬೆಳಗಾವಿ ಊಟ ಭಾಳ ಚಲೋಪ್ಪ. ಅದ್ರಾಗೂ ಸ್ಪೆಷಲಿ ನಮ್ಮ ಮನ್ಯಾಗಿಂದ ರೊಟ್ಟಿ ಪಲ್ಯ ನಮ್ಮ ಸೈಡದ್ದು ಅಡುಗೆ ಭಾಳ ಬೆಸ್ಟ್. ಅಷ್ಟೇ. ಬಾಯ್, ಥ್ಯಾಂಕ್ ಯು.